ನಮಸ್ಕಾರ ವೀಕ್ಷಕರೇ, ಇಂದಿನ ನಮ್ಮ ಕತೆ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಒಬ್ಬ ಅದ್ಭುತ ವ್ಯಕ್ತಿಯದು. ಅವರು ಕೇವಲ ಒಬ್ಬ ಕುಸ್ತಿಪಟು ಮಾತ್ರವಲ್ಲ, ನಟ, ಗಾಯಕ, ಸಮಾಜ ಸೇವಕ ಹಾಗೂ ಪ್ರೇರಣಾದಾಯಕ ವ್ಯಕ್ತಿ. ಅವರ ಹೆಸರು ಕೇಳಿದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದೇ ಶಬ್ದ ಕೇಳಿಬರುತ್ತದೆ, ಅದುವೇ ಜಾನ್ ಸೀನಾ. ವೀಕ್ಷಕರೇ, ಇಂದು ನಾವು ಅವರ ಜೀವನದ ಹೋರಾಟ, ಯಶಸ್ಸು ಹಾಗೂ ಜಗತ್ತಿಗೆ ನೀಡಿದ ಸಂದೇಶಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಜಾನ್ ಸೀನಾ ಜನಿಸಿದ್ದು 23 ಏಪ್ರಿಲ್ 1977ರಂದು ಅಮೆರಿಕದ ಮ್ಯಾಸಚೂಸೆಟ್ಸ್ ರಾಜ್ಯದ ವೆಸ್ಟ್ ನ್ಯೂಬರಿ ಎಂಬ ಪಟ್ಟಣದಲ್ಲಿ ಇವರು ಜನಿಸಿದರು. ಅವರ ತಂದೆ ಜಾನ್ ಸೀನಾ ಸೀನಿಯರ್ ಹಾಗೂ ತಾಯಿ ಕ್ಯಾರೋಲಾ. ವೀಕ್ಷಕರೇ, ಅವರಿಗೆ 5 ಸಹೋದರರು. ಎಲ್ಲರಲ್ಲೂ ಮಧ್ಯಮ ಮಗನಾಗಿ ಬೆಳೆದವರು ಜಾನ್. ಬಾಲ್ಯದಲ್ಲಿ ಜಾನ್ ತುಂಬಾ ಬಲು ಕಿರಿದ ದೇಹದ ಹುಡುಗ. ಶಾಲೆಯಲ್ಲಿಯೇ ಅವನನ್ನು ಹಲವರು ದುರ್ಬಲ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೆ ಆ ಹಾಸ್ಯವೇ ಅವನಿಗೆ ಪ್ರೇರಣೆ ನೀಡಿತು. ಚಿಕ್ಕ ವಯಸ್ಸಿನಿಂದಲೇ ಅವನು ಜಿಮ್ಗೆ ಹೋಗಿ ತಾನು ಗಟ್ಟಿಯಾಗಬೇಕೆಂದು ನಿರ್ಧರಿಸಿದನು. ವೀಕ್ಷಕರೇ, ಇದರಿಂದಲೇ ಅವನು ನೆವರ್ ಗಿವ್ ಅಪ್ ಎಂಬ ಸಂದೇಶವನ್ನು ಜೀವನದ ಮೊದಲ ಹಂತದಲ್ಲಿ ಕಲಿತುಕೊಂಡನು. ವೀಕ್ಷಕರೇ, ಜಾನ್ ಸೀನಾ ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಲ್ಲಿ ಓದಿದರು. ಆದರೆ ಅಲ್ಲಿಯೂ ಅವರು ಕೇವಲ ಬರೀ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಲಿಲ್ಲ. ಕ್ರೀಡೆಗಳಲ್ಲಿಯೂ ಹೆಚ್ಚು ಹೆಸರು ಮಾಡಿದರು. ಅವರು ಫುಟ್ಬಾಲ್ ಟೀಮ್ನಲ್ಲಿ ಪ್ರಮುಖ ಆಟಗಾರರು. ಶಿಸ್ತಿನ, ಪರಿಶ್ರಮದ ಮತ್ತು ಕ್ರೀಡಾ ಸ್ಫೂರ್ತಿಯ ಯುವಕ ಎಂದು ಕಾಲೇಜ್ ಜೀವನದಲ್ಲೇ ಅವರಿಗೆ ಒಂದು ಹೆಸರು ಸಿಕ್ಕಿತು. ಅವರು ಪದವಿ ಪಡೆದದ್ದು ಎಕ್ಸ್‌ಪ್ರೆಸ್ ಫಿಸಿಯಾಲಜಿ ವಿಷಯದಲ್ಲಿ. ಆದರೆ ಇದು ಅವರ ಫಿಟ್ನೆಸ್ ಬಗ್ಗೆ ಇರುವ ಪ್ರೀತಿ ಸ್ಪಷ್ಟಪಡಿಸುತ್ತದೆ. ಆದರೆ ಕಾಲೇಜು ಮುಗಿದ ತಕ್ಷಣ ಫುಟ್ಬಾಲ್ನಲ್ಲಿ ತಮ್ಮ ಭವಿಷ್ಯ ಕಾಣಲಿಲ್ಲ. ಬದಲಿಗೆ ಬಾಡಿ ಬಿಲ್ಡಿಂಗ್ ಮತ್ತು ಕುಸ್ತಿ ಅವರ ಜೀವನದ ದಾರಿಯಾದವು. ವೀಕ್ಷಕರೇ, 1999ರಲ್ಲಿ ಜಾನ್ ಸೀನಾ ತಮ್ಮ ಕುಸ್ತಿ ಜೀವನವನ್ನು ಅಲ್ಟಿಮೇಟ್ ಪ್ರೊ ರೆಸ್ಲಿಂಗ್ ಮೂಲಕ ಆರಂಭಿಸಿದರು. ಅಲ್ಲಿ ಅವರು ದಿ ಪ್ರೋಟೋಟೈಪ್ ಎಂಬ ಪಾತ್ರದಲ್ಲಿ ಪ್ರವೇಶ ನೀಡಿದರು. ವೀಕ್ಷಕರೇ, ಅವರ ದೇಹದ ಆಕರ್ಷಕ ಬಲ, ಶಿಸ್ತಿನ ಆಟ ಹಾಗೂ ದೃಢ ಮನಸ್ಸು ಅವರಿಗೆ ಬೇಗನೆ ಹೆಸರು ತಂದುಕೊಟ್ಟಿತು. 2001ರಲ್ಲಿ ಅವರು WWE ಜೊತೆ ಒಪ್ಪಂದ ಮಾಡಿಕೊಂಡರು ಮತ್ತು 2002 ಜೂನ್ 27ರಂದು ಕರ್ಟ್ ಯಾಂಗಲ್ ವಿರುದ್ಧ WWE ತಮ್ಮ ಮೊದಲ ಪಂದ್ಯವಾಡಿದರು. ಆದರೆ ಅಲ್ಲಿ ಸೋತರು. ಅವರ ಧೈರ್ಯ WWE ಪ್ರೇಕ್ಷಕರ ಮನಗೆದ್ದಿತ್ತು. ಅಭಿಮಾನಿಗಳು ಹೇಳಿಕೊಂಡರು, ಇವನು ಒಮ್ಮೆ ದೊಡ್ಡ ಹೀರೋ ಆಗ್ತಾನೆ ಅಂತ. ವೀಕ್ಷಕರೇ, ಅದು ನಿಜವಾಗಿಯೂ ಸತ್ಯವಾಯಿತು. ಮತ್ತು 2004ರಲ್ಲಿ ಸೀನಾ ತನ್ನ ವೈಶಿಷ್ಟ್ಯಮಯ ಶೈಲಿಯಿಂದ WWEಯ ಪ್ರಮುಖ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಅವರ ಎಂಟ್ರನ್ಸ್ ಸಾಂಗ್ ಮೈ ಟೈಮ್ ಈಸ್ ನೌ. ಈ ಸಾಂಗ್ ಇಂದಿಗೂ ಕೇಳಿದರೆ ಅಭಿಮಾನಿಗಳ ರಕ್ತ ಕುದಿಯುತ್ತದೆ. ವೀಕ್ಷಕರೇ, ಅವರ ವಿಶೇಷ ಡೈಲಾಗ್ ಯು ಕ್ಯಾನಾಟ್ ಸೀ ಮೀ ಇದು ಪ್ರಪಂಚದಾದ್ಯಂತ ಜನಪ್ರಿಯವಾಯಿತು. ಮಕ್ಕಳು, ಯುವಕರು, ಅಭಿಮಾನಿಗಳು ಎಲ್ಲರೂ ಆ ಹಸ್ತ ಸಂಕೇತವನ್ನು ಅನುಸರಿಸುತ್ತಿದ್ದಾರೆ.